ಲೋಕಸಭೆ ಚುನಾವಣೆಯಲ್ಲಿ ಭಾರೀ ಮುಖಭಂಗ ಅನುಭವಿಸಿರುವ ಕಾಂಗ್ರೆಸ್ ಸೋಲಿನ ಪರಾಮರ್ಶೆಯಲ್ಲಿ ನಿರತವಾಗಿದೆ. ಇಂದು ನವದೆಹಲಿಯಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಅಧ್ಯಕ್ಷೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಎಐಸಿಸಿ ಮುಖ್ಯ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು, ಪಕ್ಷದ ಕಳಪೆ ಸಾಧನೆಗೆ ಸೋನಿಯಾ ಹಾಗೂ ರಾಹುಲ್ ಪದತ್ಯಾಗ ಮಾಡಲಿದ್ದಾರೆಂಬ ಮಾತು ಕೇಳಿಬರುತ್ತಿದೆ. ಪಕ್ಷಕ್ಕೆ ಬಲ ತರುವ ನಿಟ್ಟಿನಲ್ಲಿ ಚರ್ಚೆ ನಡೆಯಲಿದ್ದು, ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ವಾಹಿನಿಯ ಸಹ ಸಂಪಾದಕರಾದಂಥ ಲಕ್ಷ್ಮಣ್ ಹೂಗಾರ್ ನಮ್ಮ ಜೊತೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೂಗಾರ್, ಇವತ್ತು ಸೋಲಿನ ಪರಾಮರ್ಶೆ ಹಿನ್ನೆಲೆಯಲ್ಲಿ ಎಐಸಿಸಿ ಮುಖ್ಯ ಕಚೇರಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ಸೇರ್ತಾರೋಂಥದ್ದು. ಸಭೆಯಲ್ಲಿ ಏನೆಲ್ಲ ಆಗೋ ಅಂತ ನಿರೀಕ್ಷೆ ಇದೆ? ಚರ್ಚೆ ಏನೇನಾಗಬಹುದು? ಅಂತಿಮವಾಗಿ ನಿರ್ಧಾರ ಹೊರಬೀಳೋ ಅಂಥದ್ದು ಏನಿದೆ? ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಹೂಗಾರ್. ಮಧುಸೂದನ್ ಅಕ್ಬರ್ ರಸ್ತೆಯ 10 ಜನಪಥ ರಸ್ತೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿ ನಾವಿಲ್ಲಿದ್ದೀವಿ. ಈಗ ನೆತ್ತಿ ಸುಡುವಂತ ಬಿಸಿಲು ಏರ್ತಾ ಇದೆ. ಸೊ ಇದೇ ರೀತಿಯ ಸೋಲಿನ ಧೃತಿಗೆಟ್ಟಂತ ಕಾಂಗ್ರೆಸ್ನ ನಾಯಕರು ಇವತ್ತು ಸಂಜೆ 4 ಗಂಟೆಗೆ ಈ ಕಚೇರಿಯಲ್ಲಿ CWC ಸಭೆಯನ್ನ ಸೇರ್ತಾ ಇದ್ದಾರೆ. ಈಗಾಗಲೇ ಬಿಸಿಲು ಹೆಚ್ಚಾಗ್ತಾ ಇದೆ. ಹಾಗೆ ಸಭೆಯಲ್ಲೂ ಕೂಡ ಚರ್ಚೆ ಬಿಸಿ ಬಿಸಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಒಂದು ದೊಡ್ಡ ಮಟ್ಟದ ಚಿಂತನ ಮಂಥನ ಅಥವಾ ಆತ್ಮಾವಲೋಕನ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು ಕೂಡ ಈ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಇವತ್ತಿನ ಸಭೆಯಲ್ಲಿ ಮುಕ್ತವಾದಂತ ಚರ್ಚೆಯನ್ನ ಮಾಡ್ಕೊಳ್ತಾರ ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ಕಾಂಗ್ರೆಸ್ ಸೋತಾಗಲೆಲ್ಲೂ ಕೂಡ ಒಂದು ಸೋಲಿನ ಪರಾಮರ್ಶೆಗೆ ಸಮಿತಿಯನ್ನು ರಚನೆ ಮಾಡುವಂಥದ್ದು, ಆ ಸಮಿತಿ ವರದಿ ಕೊಟ್ಟ ನಂತರ ಒಂದಷ್ಟು ಜನರನ್ನ ತಲೆ ತೆಗೆದುವಂಥದ್ದು, ಒಂದಷ್ಟು ಜನರಿಗೆ ಏನಂತಂದ್ರೆ ಪಕ್ಷದಿಂದ ನೋಟಿಸ್ ಕಳಿಸುವಂಥದ್ದು ಇಷ್ಟೇ ಆಗ್ತಾ ಇತ್ತು. ಆದ್ರೆ ಯಾವ ಯಜಮಾನನ ನೇತೃತ್ವದಲ್ಲಿ ನಡೆದಂತ ಚುನಾವಣೆ ಇದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ, ಆ ಯಜಮಾನರು ತಲೆಯನ್ನ ಕೊಡ್ತಾರಾ? ಸೊ ತಮ್ಮ ರಾಜೀನಾಮೆಯನ್ನು ಕೊಡ್ತಾರಾ? ಈ ಸಭೆಯಲ್ಲಿ ರಾಜೀನಾಮೆಯ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದು ಕೇವಲ ಒಂದು ನಾಟಕ ಆಗುತ್ತಾ, ಡ್ರಾಮಾ ಆಗುತ್ತಾ ಅನ್ನುವಂತ ಪ್ರಶ್ನೆ. ಸಹಜವಾಗಿಯೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಲ್ದಿರೋ ಕಾಂಗ್ರೆಸ್ ಅನ್ನ ಊಹಿಸಿಕೊಳ್ಳಲಿಕ್ಕೆ ಯಾವೊಬ್ಬ ಕಾಂಗ್ರೆಸ್ಸಿಗರು ಕೂಡ ರೆಡಿ ಇಲ್ಲ. ಆದ್ರೆ ಹಿರಿಯ ನಾಯಕ, ಮಾಜಿ ಮಂತ್ರಿ, ಮಧ್ಯಪ್ರದೇಶದಿಂದ ಗೆದ್ದಂತ ಕಮಲ್ ನಾಥ್ ಮಾತ್ರ ಇದೇ ಮೊದಲ ಬಾರಿ ಹೇಳಿದರೆ ಪೆಟ್ರೋನೇಜ್ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಬಿಡಬೇಕು. ಸೊ ಇದು ಒಂದು ಡೆಮೊಕ್ರೆಟಿಕ್ ಆದಂತ ಚುನಾವಣೆಗಳನ್ನ, ಆಂತರಿಕ ಚುನಾವಣೆಗಳನ್ನ ಮಾಡಬೇಕಾಗುತ್ತೆ. ಈ ಸೋಲಿನ ಪರಾಮರ್ಶೆಯನ್ನ ಕೇವಲ ಸಭೆಯ ಮೂಲಕ ಮಾಡಬಾರದು, ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಕೂಡ ಸಂಘಟನೆ ಬದಲಾಗಬೇಕು, ನಾಯಕರ ವರ್ತನೆಗಳು ಬದಲಾಗಬೇಕು, ನಾಯಕರ ಒಂದು ಸಂಬಂಧಗಳು ಕಾರ್ಯಕರ್ತರ ಜೊತೆಗೆ ಬದಲಾಗಬೇಕು, ಜನರ ಜೊತೆಗೆ ಕಾಂಗ್ರೆಸ್ ಹೋಗಬೇಕು. ಈ ಎಲ್ಲ ವಿಷಯಗಳನ್ನು ಕೂಡ ಇವತ್ತು CWC ಸಂಜೆ 4 ಗಂಟೆಗೆ ಏನು ಸೇರ್ತಾ ಇದೆ, ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಇಂಥದ್ದೊಂದು ಚರ್ಚೆ ಆಗಬಹುದಾ ಅನ್ನುವಂಥದ್ದು. ಆದರೆ ಒಂದು ಮೂಲಗಳ ಪ್ರಕಾರ ಮುಂಬರುವಂತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಇರಬಹುದು, ಬಿಹಾರ್ ವಿಧಾನಸಭಾ ಚುನಾವಣೆ ಇರಬಹುದು, ಇದು ಕಾಂಗ್ರೆಸ್ಗೆ ಮತ್ತೊಂದು ಸವಾಲಾಗಿರೋದ್ರಿಂದ ಸಂಘಟನೆಯನ್ನ ಬಹಳ ಭದ್ರವಾಗಿ ಮತ್ತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸುತ್ತಮುತ್ತ ಇರತಕ್ಕಂತ ಹೊಗಳು ಭಟ್ಟ ಕಾಂಗ್ರೆಸ್ ನಾಯಕರನ್ನ ಬದಲಾವಣೆ ಮಾಡಬೇಕು, ಅಂಥವರ ಮಾತುಗಳನ್ನ ಕೇಳಬಾರದು ಅನ್ನುವಂತ ಒಂದು ಡಿಸೆಂಟ್ ಆದಂತ ಅಭಿಪ್ರಾಯ ಕೂಡ ಈಗ ಕೆಲವು ಕಾಂಗ್ರೆಸ್ ನಾಯಕರು ಇಂಥ ಒಂದು ದೊಡ್ಡ ಸೋಲಿನ ನಂತರವೂ ಕೂಡ ಶುರು ಆಗಿರತಕ್ಕಂಥದ್ದು ಒಂದು ಕಾಂಗ್ರೆಸ್ನ ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಇವತ್ತಿನ ಸಭೆ ಹೆಚ್ಚು ಮಹತ್ವ ಪಡ್ಕೊಂಡಿದೆ. ಇದು ಕೇವಲ ಚಿಂತನ ಮಂಥನ ಅಥವಾ ಆತ್ಮಾವಲೋಕನಕ್ಕೆ ಸೀಮಿತ ಆದರೆ ಅದು ಕಾಂಗ್ರೆಸ್ಗೆ ಯಾವುದೇ ರೀತಿಯ ಒಳ್ಳೆಯ ಲಾಭ ಅಥವಾ ಉಪಯೋಗ ಆಗೋದಿಲ್ಲ. ಇದು ಮೇಜರ್ ಸರ್ಜರಿ ಆಗಬೇಕನ್ನುವಂತ ವಾದ, ಕೂಗು ಕೂಡ ಕಾಂಗ್ರೆಸ್ನ ಒಳಗಡೆ ಶುರು ಆಗಿದೆ. ಅಂದ್ರೆ ಮೇಜರ್ ಸರ್ಜರಿ ಆಗದೆ ಹೋದ್ರೆ ಕಾಂಗ್ರೆಸ್ ಅನ್ನುವಂತ ಪೇಷಂಟ್ ಉಳಿಯೋದಿಲ್ಲ. ಸೊ ನನ್ನ ದೆಹಲಿ ಪ್ರತಿನಿಧಿ ಪ್ರಶಾಂತ್ ಕೂಡ ನನ್ನ ಜೊತೆಗಿದ್ದಾರೆ. ಪ್ರಶಾಂತ್, ತಾವು ಕೂಡ ಅನೇಕ ವರ್ಷಗಳನ್ನು ನೋಡ್ತಾ ಇದ್ರಿ. ಕಾಂಗ್ರೆಸ್ ಸೋತಾಗಲೆಲ್ಲ ಸಾಮಾನ್ಯವಾಗಿ ಬೇರೆ ನಾಯಕರ ಮೇಲೆ ಹೆಗ್ಲಿಗೆ ಹಾಕುವಂತದ್ದು, ಗೆದ್ದಾಗಲೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ತೆಗೆದುಕೊಳ್ಳುವಂತದ್ದು. ಆದ್ರೆ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂದುವರಿಬೇಕಂತ ಹೇಳಿದ್ರು ಕೂಡ ದೇಶ ಜನರಿಗೆ ಗೊತ್ತಾಗಿದೆ ಇವರ ನಾಯಕತ್ವ ಅಟ್ಟರ್ಲಿ ಫೇಲ್ ಆಗಿದೆ ಅನ್ನೋದು. ಈಗಲೂ ಕೂಡ ಇವರು ಕೇವಲ ಚಿಂತನ ಮಂಥನ ಮಾಡ್ಕೊಳ್ತಾರ ಅಥವಾ ಮೇಜರ್ ಆಪರೇಷನ್ ಮಾಡ್ಕೊಳ್ತಾರ? ಲಕ್ಷ್ಮಣ್, ಕೇವಲ 4 ತಿಂಗಳ ಹಿಂದೆ ರಾಜಸ್ಥಾನ್ ಮತ್ತು ದೆಹಲಿಯಲ್ಲಿ ಚುನಾವಣೆ ಸೋತಾಗ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ರನ್ನ ಯಾವುದೇ ಮಾತು ಕೇಳದೆ ಯಾವುದೇ ಪದವನ್ನ ಕೂಡ ರಾಹುಲ್ ಗಾಂಧಿ ಕೊಟ್ಟಿರಲಿಲ್ಲ. ದೆಹಲಿಯ ಮುಖ್ಯಮಂತ್ರಿಯಾಗಿದ್ದ ಶೀಲಾ ದೀಕ್ಷಿತ್ರನ್ನ ಕೂಡ ತಕ್ಷಣಕ್ಕೆ ಕೇರಳದ ರಾಜ್ಯಪಾಲರನ್ನ ಕಳಿಸಲಾಯಿತು. ಯಾರು ಸೋಲ್ತಾರೋ ಅವರಿಗೆ ಸೋಲಿನ ಹೊಣೆಯನ್ನು ಕೊಡ್ತಿರುವಾಗ, ದೇಶ ಮಟ್ಟದಲ್ಲಿ ಸೋಲುಂಟಾಗಿರುವಾಗ, ಯಾರು ಇಡೀ ಚುನಾವಣೆಯನ್ನು ಸ್ಟ್ರಾಟಜೈಸ್ ಮಾಡಿದ್ರೋ ಅವರಿಗೆ ಅವರು ಆ ಸೋಲಿನ ಹೊಣೆಯನ್ನು ಹೊತ್ಕೊಳ್ತಾರ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ರಾಹುಲ್ ಗಾಂಧಿ
ಇಡೀ ಚುನಾವಣೆಯ ಸೋಲನ್ನ ನೈತಿಕವಾಗಿ ಹೊರತಾರ ಅಂತಕ್ಕಂಥ ಮಾತನ್ನ ವಿರೋಧ ಪಕ್ಷಗಳು ಕೇಳ್ತಾ ಇವೆ. ಆದರೆ ಕಾಂಗ್ರೆಸ್ನ ಆಂತರಿಕವಾಗಿ ರಾಹುಲ್ ಗಾಂಧಿ ಸೋಲಿನ ಹೊಣೆಯನ್ನು ಹೊತ್ತುಕೊಳ್ಳದಿದ್ರೂ ಪರವಾಗಿಲ್ಲ, ಆದರೆ ಕಾಂಗ್ರೆಸ್ಸಿನ ವರ್ಕಿಂಗ್ ಸ್ಟೈಲ್ ಅನ್ನ ಬದಲಾಯಿಸ್ತಾರಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ನಿಶ್ಚಿತವಾಗಿ ಮನೋಧರ್ಮ. 1971ರಲ್ಲಿ ಇಂದಿರಾ ಗಾಂಧಿ ತನ್ನ ಒಂದು ಪ್ರಭುತ್ವವನ್ನು ಸಾಧಿಸಲು ಎಲ್ಲಾ ರಾಜ್ಯ ನಾಯಕರನ್ನ ಹಂತ ಹಂತವಾಗಿ ಮುಗಿಸ್ತಾ ಬಂದರು. ಅದು ಕಾಮರಾಜ್, ದೇವರಾಜ್ ಅರಸರಿಂದ ಹಿಡಿದು ಉತ್ತರ ಪ್ರದೇಶದ ನಾಯಕತ್ವದವರೆಗೆ ಸಂಪೂರ್ಣವಾಗಿ ಎಲ್ಲರನ್ನ ಮುಗಿಸ್ತಾ ಬಂದರು. ಈಗ 40-45 ವರ್ಷಗಳ ನಂತರ ಕಾಂಗ್ರೆಸ್ ದೇಶದಲ್ಲಿ ಪುನರುಜ್ಜೀವನ ಪಡಿಬೇಕಾದ್ರೆ ರಾಜ್ಯ ಮಟ್ಟದ ನಾಯಕತ್ವವನ್ನು ಮತ್ತೆ ಬೆಳೆಸತ್ತಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಪ್ರಾಯಶಃ ರಾಹುಲ್ ಗಾಂಧಿ ಈ ರೀತಿಯ ಚಿಂತನೆಯನ್ನ ಮಾಡಬಹುದಾ? ರಾಹುಲ್ ಗಾಂಧಿ ರಾಜ್ಯ ನಾಯಕತ್ವವನ್ನು ಬೆಳೆಸ್ತಾ ಮತ್ತೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಲು ಪ್ರಯತ್ನಿಸಬಹುದಾ ಅಂತಕ್ಕಂಥದ್ದು ದೊಡ್ಡ. ಪ್ರಶಾಂತ್, ಏನಾಗುತ್ತೆ ಅಂತಂದ್ರೆ ಗೆಲುವಿಗೆ ಬಹಳಷ್ಟು ತಂದೆ ತಾಯಿರು ಹುಟ್ಕೊಳ್ತಾರೆ, ನಮ್ಮ ಗೆಲುವು ಅಂತ ಹೇಳಿ, ಆದ್ರೆ ಸೋಲಿಗೆ ಅನಾಥ ಅಂತ. ಸೊ ಈ ಒಂದು ಸೋಲನ್ನ ಅನಾಥರು ಯಾರು, ಸೋಲನ್ನ ಒಪ್ಕೊಳ್ಳುವಂತವ್ರು ಯಾರು ಅಂತ, ಇದಕ್ಕೂ ಕೂಡ ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾರೆ. ಸೊ ಇದ್ರ ಮಧ್ಯೆ ಒಂದು ಆಶಾದಾಯಕ ಬೆಳವಣಿಗೆ ಕಾಂಗ್ರೆಸ್ ಮಟ್ಟಿಗೆ ಕಮಲ್ನಾಥ್ ಹೇಳಿರತಕ್ಕಂಥದ್ದು. ಸೊ ಕಮಲ್ನಾಥ್ ವ್ಯೂಸ್ ಅನ್ನ ಇವತ್ತು CWC ಅಲ್ಲಿ ಚರ್ಚೆ ಆಗೋದಾದ್ರೆ ಸೊ ಒಂದು ಡ್ರಾಸ್ಟಿಕ್ ಚೇಂಜಸ್ ಆಗಬಹುದಾ ಕಾಂಗ್ರೆಸ್ನ ಸಂಘಟನೆ ಮತ್ತು ಮನೋಧರ್ಮದಲ್ಲಿ? ನಿಶ್ಚಿತವಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಕಳೆದ 8 ತಿಂಗಳಿನಿಂದ ಇದೇ ರೀತಿಯಾಗಿರ್ತಕ್ಕಂಥ ಮಾತನ್ನ ಆಡ್ತಾ ಬಂದಿದ್ದಾರೆ. ವಂಶವಾರು ಪಾರುಪತ್ಯವನ್ನ ನಾವು ಬೆಳೆಸೋದಿಲ್ಲ, ನಾವೊಂದು ಇಂಟರ್ನಲ್ ಡೆಮೋಕ್ರಸಿ ಮಾಡ್ತೀವಿ, ಲೋಕಸಭಾ ಚುನಾವಣೆಯಲ್ಲಿ ನೇರವಾಗಿ ಕಾರ್ಯಕರ್ತರೇ ಅಭ್ಯರ್ಥಿಯನ್ನ ತೀರ್ಮಾನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥದ್ದು ಪ್ರಯೋಗಾತ್ಮಕವಾಗಿ ರಾಹುಲ್ ಗಾಂಧಿ ಪ್ರಯೋಗ ಕೂಡ ಫೇಲ್ ಆಯ್ತು. ಇವತ್ತು ಯಾರು ರಾಹುಲ್ ಗಾಂಧಿ ಪಡೆ ಅಂತ ಹೇಳ್ತೀವಿ, ಯುವ ಪಡೆ ಅಂತ ಹೇಳ್ತೀವಿ, ಏನೋ ಪ್ರೈಮರಿ ಮಾಡಿರ್ತಕ್ಕಂಥದ್ದು ಎಲ್ಲಾ ಕಡೆಗಳು ಕೂಡ ರಾಹುಲ್ ಗಾಂಧಿಯ 90% ಯುವ ನಾಯಕರು ಅಥವಾ ಯುವ ಅಭ್ಯರ್ಥಿಗಳು ಸೋತಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಕಾಂಗ್ರೆಸ್ನ ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದೆ, ಕಾಂಗ್ರೆಸ್ ಅನ್ನು ಯಾರು ಕೂಡ ಕೈ ಬಿಡೋದಿಲ್ಲ ಅಂತದ್ದೊಂದು ಅಂಡರ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಭ್ರಮಾತ್ಮಕ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಂಡ್ರು ಅಂತ ಇವರು. ನಿಶ್ಚಿತವಾಗಿ ಲಕ್ಷ್ಮಣ್, ಕಾಂಗ್ರೆಸ್ನ ಪಾಲಿಗೆ ಹೇಳುವುದಾದ್ರೆ ವಂಶ ಅಂತಕ್ಕಂಥದ್ದು, ಗಾಂಧಿ ಕುಟುಂಬ ಅಂತಕ್ಕಂಥದ್ದು ಕಾಂಗ್ರೆಸ್ನ ಸಾಮರ್ಥ್ಯವೂ ಕೂಡ ಹೌದು, ದೌರ್ಬಲ್ಯವೂ ಕೂಡ ಹೌದು. ಗಾಂಧಿ ಕುಟುಂಬದ ಕಾರಣದಿಂದಲೇ ಕಾಂಗ್ರೆಸ್ ಒಂದು ಏಕಪಕ್ಷವಾಗಿ ಉಳಿದುಕೊಂಡಿದೆ. ಆದರೆ ದೌರ್ಬಲ್ಯ ಇರತಕ್ಕಂಥದ್ದು ಅದರ ಒಂದು ಲೈಬಿಲಿಟೀಸ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ ಅಂತಕ್ಕಂಥ ಕಾರಣದಿಂದ ಕಾಂಗ್ರೆಸ್ ಇದರಿಂದ ಹೇಗೆ ಹೊರಗೆ ಬರುತ್ತೆ ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ. ರಾಷ್ಟ್ರೀಯ ನಾಯಕತ್ವವನ್ನ ಗಾಂಧಿ ಕುಟುಂಬದ ಬಳಿಗೆ ಉಳಿಸಿಕೊಂಡು ರಾಜ್ಯ ನಾಯಕತ್ವವನ್ನ, ಅಲ್ಲಿನ ನಿರ್ಣಯಗಳನ್ನ ರಾಜ್ಯ ನಾಯಕರೇ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡುತ್ತೆ. ಅಂಥದ್ದೇ ವಾದವನ್ನು ಕೂಡ ಕಮಲ್ನಾಥ್ ಸೇರಿದಂತೆ ಕೆಲವು ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯನಂತವರಿಗೆ ಒಂದು ಸ್ವಾತಂತ್ರ್ಯವಾದಂತ ಅಧಿಕಾರ ಕೊಡುವಂತದ್ದು, ಕೇರಳದ ಮಟ್ಟಿಗೆ ಉಮನ್ ಚಾಂಡಿ ಅಂತವರಿಗೆ, ಅಶೋಕ್ ಗೆಹ್ಲೋಟ್ ಅಂತ ರಾಜಸ್ಥಾನದಲ್ಲಿ, ಸಚಿನ್ ಪೈಲಟ್ ಅಂತವರಿಗೆ ಇನ್ನೊಂದು ಕಡೆ, ಮತ್ತೊಂದು ಕಡೆ ಜ್ಯೋತಿರಾದಿತ್ಯ ಸಿಂಧಿಯಾ ಅಂತವರಿಗೆ ಇನ್ನೊಂದು ಕಡೆ, ಈ ರೀತಿಯ ಸ್ಥಳೀಯ ಪ್ರಾದೇಶಿಕ ನಾಯಕತ್ವವನ್ನ ಗಟ್ಟಿಯಾಗಿ ಮತ್ತೆ ಅಟಾನಮಸ್ ಆದಂತ ಸರ್ವತಂತ್ರವನ್ನು ಕೊಡುವ ಮೂಲಕ ರಾಷ್ಟ್ರೀಯ ನಾಯಕತ್ವವನ್ನು ಗಟ್ಟಿ ಮಾಡುವಂತ ಪ್ರಕ್ರಿಯೆ ಇವರು ನಾಂದಿ ಹಾಡಿಲ್ಲ. ರಾಜ್ಯ ನಾಯಕರು ಪ್ರಭಾವಿ ಮಾಸ್ ಲೀಡರ್ ಅಂತಂದ್ರೆ ಹೈಕಮಾಂಡ್ನ ಗುಲಾಮರು ಅನ್ನೋ ರೀತಿ ಭಾವಿಸ್ತಾ ಇದ್ದಾರೆ. ಅದು ಹೋಗಬೇಕು, ಒಂದು ಒಕ್ಕೂಟ ರೀತಿ ಕಾಂಗ್ರೆಸ್ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಶುರುವಾಗಿದೆ. ನಿಶ್ಚಿತವಾಗಿ ಲಕ್ಷ್ಮಣ್, ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. 21ನೇ ಶತಮಾನದಲ್ಲಿದ್ದೀವಿ. ಸುಮಾರು 13 ಕೋಟಿ ಹೊಸ ಮತದಾರರು ಈ ಬಾರಿ ಆಡ್ ಆಗಿದ್ದಾರೆ ಅಂತಕ್ಕಂಥದ್ದು. ಈಗಲೂ ಕೂಡ ಕಾಂಗ್ರೆಸ್ 40 ವರ್ಷಗಳ ಹಿಂದಿನ ರೀತಿಯ ರಾಜಕಾರಣವನ್ನು ಆಡುತ್ತೆ. ಇಡೀ ಒಂದು ಲೋಕಪಾಲ್ ವಿಧೇಯಕ ಪಾಸೇ ಆಗದಂತ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಬಂದು ಹೇಳ್ತಾರೆ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ಪೊಸಿಷನ್ ಕೊಡಬೇಕು, ತಕ್ಷಣಕ್ಕೆ ಆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಸರ್ಕಾರದಲ್ಲಿ ಆರಂಭ ಆಗ್ತವೆ. ಅಂದ್ರೆ ಒಂದು ಡೆಮೋಕ್ರೆಟಿಕ್ ಪ್ರೊಸೆಸ್ ಬಿಟ್ಟು ಹೇರ್ತಕ್ಕಂಥ ಒಂದು ಏನು ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಮಾಡುತ್ತೆ, ಇದು ಜನರಿಗೆ ನಾಟಕ ಅಂತಕ್ಕಂಥದ್ದನ್ನ ಅರ್ಥವಾಗಿದೆ. ಲಕ್ಷ್ಮಣ್, ಈ ವಿಚಾರಗಳು ಇವತ್ತು ನಡೆಯುವಂತ ಕಾಂಗ್ರೆಸ್ನ ಕಾರ್ಯಕಾರಿ ಸಭೆಯಲ್ಲಿ ಚರ್ಚೆ ಆಗಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಇದೇ ಮೊದಲ ಬಾರಿಗೆ ಕೇವಲ 19.5% ಮತಗಳನ್ನ ಗಳಿಸುವ ಮೂಲಕ 44 ಸೀಟ್ಗಳನ್ನು ಮಾತ್ರ ಗಳಿಸಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಭಾರತದ ಸಂಸದೀಯ ಪ್ರಜಾತಂತ್ರದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಹೀನಾಯವಾಗಿ ಸೋಲುವ ಮೂಲಕ ಕಾರ್ಯಕರ್ತರು ಕೂಡ ಧೃತಿಗೆಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಟಾಪ್ ಟು ಬಾಟಮ್ ಕಾಂಗ್ರೆಸ್ ಆರ್ಗನೈಸೇಷನ್ ಮತ್ತೆ ಲೀಡರ್ಸ್ ಮತ್ತು ಹೊಗಳು ಭಟ್ಟಂಗಿತನ ಏನಿದೆ ಅದು ಬದಲಾವಣೆ ಮಾಡ್ಕೊಳ್ಳದೆ ಹೋದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಬೇರೆಲ್ಲ ರಾಜ್ಯಗಳ ಚುನಾವಣೆ ಕೂಡ ಇದೇ ಒಂದು ರಿಸಲ್ಟ್ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆಪ ಮಾತ್ರಕ್ಕೆ ಇವತ್ತು ರಾಜೀನಾಮೆಯ ಪ್ರಸ್ತಾಪ ಮಾಡಿದ್ರೂ ಕೂಡ ಅದು ಸಂಘಟನೆ ಮಟ್ಟದಲ್ಲಿ ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಮಧುಸೂದನ್, ಧನ್ಯವಾದ ಲಕ್ಷ್ಮಣ್ ಹೂಗಾರ್ ಮತ್ತೆ ಪ್ರಶಾಂತ್ ನಾಥ್ ನಿಮ್ಮ ಮಾಹಿತಿಗೆ.